ಸೊ ಇವಾಗ ಹೇಳ್ತೀನಿ ಟೋಟಲ್ ರೈಡ್ 5 ರೈಡಿಂದ ಎಷ್ಟು ಗಳಿಸಿದೆ ಅಂತ ಹೇಳಿ ನಾನು. किलो कितना कमा लेते हैं एक महीने में रैपिडो से? 40? वाह. ನಮಸ್ಕಾರ ರೀ ಎಲ್ಲರಿಗೂ, ನಾನು ನಿಮ್ಮ KNK ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ KNK ಯೂಟ್ಯೂಬ್ ಚಾನಲ್. ನಾ ಇವತ್ತು ಹೊಸ ವಿಡಿಯೋ ತಗೊಂಡು ಬಂದೇನಿ. ಅದೇನಂತಂದ್ರೆ ಇವತ್ತು ನಾ ಆಗಿರೋದು ರ್ಯಾಪಿಡೋ ಕ್ಯಾಪ್ಟನ್, ಅಂದ್ರೆ ರ್ಯಾಪಿಡೋ ಡ್ರೈವರ್ ಆಗಿ. ಭಾಳ ಜನ ಹೇಳ್ತಿದ್ರು ರ್ಯಾಪಿಡೋ ಡ್ರೈವರ್ಸ್ ಎಲ್ಲ ಚಲೋ ಅರ್ನ್ ಮಾಡ್ತಾರ, ಎಷ್ಟೆಷ್ಟು ಮಾಡ್ತಾರ, ಏನು ಮಾಡ್ತಾರ ಅನ್ನೋ ನನಗೂ ಐಡಿಯಾ ಇದ್ದಿಲ್ಲ. ಸೊ ಅದಕ್ಕೆ ಅನ್ಕೊಂಡೆ ಇವತ್ತೊಂದಿನ ರ್ಯಾಪಿಡೋ ಡ್ರೈವರ್ ಆಗಿನೂ ಟ್ರೈ ಮಾಡೋಣ. ಎಷ್ಟು ಅರ್ನ್ ಮಾಡ್ಬೋದು, ಏನೇನು ಮಾಡ್ಬೋದು, ಎಷ್ಟು ನಾವು ಒಂದು ಡೇ ಒಳಗೆ ನಮ್ಮದು ಪೆಟ್ರೋಲ್ ಖರ್ಚು ತೆಗೆದು ಎಷ್ಟು ನಾವು ಉಳಿತಾಯ ಮಾಡ್ಬೋದು, ಆಮೇಲೆ ಅದ್ರದ್ದೇನು ಅಡ್ವಾಂಟೇಜ್ ಐತಿ, ಆಮೇಲೆ ಡಿಸ್ಅಡ್ವಾಂಟೇಜ್ ಏನೈತಿ, ಏನು ತ್ರಾಸ ಪಡ್ತಾರ ಡ್ರೈವರ್ಸ್ ಅನ್ನೋದನ್ನ ಚೆಕ್ ಮಾಡೋಣ. ಸೊ ಹೋಲ್ ಡೇ ಮಾಡ್ತೀನೋ ಎಷ್ಟು ಟ್ರಿಪ್ ಮಾಡ್ತೀನೋ ಅನ್ನೋದು ನನಗೂ ಐಡಿಯಾ ಇಲ್ಲ. ಜಸ್ಟ್ ಇದೊಂದು ಎಕ್ಸ್ಪೀರಿಮೆಂಟ್ ರೀತಿ. ನೀವು ಏನ್ ಮಾಡ್ರಿ ಅಂದ್ರೆ ಫುಲ್ ವಿಡಿಯೋ ನೋಡ್ರಿ. ಎಂಡ್ ಆಫ್ ದಿಸ್ ವಿಡಿಯೋ ನಾನು ನಿಮ್ಗೆ ಹೇಳ್ತೀನಿ ಎಕ್ಸಾಕ್ಟ್ಲಿ ನಾ ಎಷ್ಟು ಅರ್ನ್ ಮಾಡಿದ್ದೆ, ಎಷ್ಟು ಟ್ರಿಪ್ ಹೋಗಿ ಬಂದೆ, ಎಷ್ಟು ಅರ್ನ್ ಮಾಡಿದೆ. ಒಂದು ಆಲ್ಮೋಸ್ಟ್ ಆಲ್ 10 ಮಿನಿಟ್ಸ್ ಆಯಿತು, ಇನ್ನೂವರೆಗೂ ಯಾವುದೂ ಡ್ಯೂಟಿ ಬಂದಿಲ್ಲ. ನಾ ಅದಕ್ಕೆ ಲೊಕೇಶನ್ ಚೇಂಜ್ ಮಾಡಿ ಜಯನಗರ್ ಸೈಡ್ ಹೊಂಟೇನಿ. ಪಾಸಿಬಲಿ ಅದು ಮಾರ್ಕೆಟ್ ಏರಿಯಾ ಇರೋದ್ರಿಂದ ಅಲ್ಲೇ ಏನಾದ್ರು ಜಾಸ್ತಿ ಸಿಗ್ಬೋದು ಅಂತ ಹೇಳಿ ಜಯನಗರ್ ನಡೀರಿ ಹೋಗೋಣ. ಫೈನಲಿ ಒಂದು ಆರ್ಡರ್ ಸಿಕ್ಕೈತಿ. ಹೇಳಿ ಪಿಕಪ್ 15 ನಿಮಿಷ ವೇಟ್ ಮಾಡಿದ ಮೇಲೆ ಒಂದು ಸಿಕ್ಕೈತಿ. ಗಜಬ್ ಬೇಜತಿ ಎಲ್ಲೈತಪ್ಪ ಇದು, ಹೆಂಗೆ ನೋಡೋದು? ಓಕೆ, 1 ಕಿಲೋಮೀಟರ್ ದೂರ ಅದಾರ. ಲೆಟ್ಸ್ ಗೋ. ಫೈನಲಿ ಇವ್ರ ಕಡೆ ಬಂದೇನಿ, ಫಸ್ಟ್ ಪಿಕಪ್ ಕಡೆ. ಆಲ್ಮೋಸ್ಟ್ ಅಲ್ಲಿಲ್ಲೇ ನಿಯರ್ ಅದೇನಿ, ನೋಡೋಣ ಯಾರಂತ ಹೇಳಿ. ಓಕೆ ಸರ್, ಒಂದು ಸೆಕೆಂಡ್, ಹೆಲ್ಮೆಟ್. चलो okay, we got our first ride for 0.3 kilometer. Let's ಹೋಗೋಣ ಬರ್ರಿ. सर कन्नड़ा हिंदी? सर हिंदी मैं आप मेरा पहला रेड हो. पहला रेड है आपका? मेरा क्या है? ये मेरा पहला रेड है. अच्छा पहला? हाँ. क्या बात है सर, क्या बात है सर. आप कहाँ से हो? मैं यही कर्नाटक हुबली से हूँ. ಓಕೆ ಹುಬ್ಳಿ. हाँ. ಕಲ್ಲವ ಕೆಳ ಮಲ್ಲವ, ನಿಂಗವ ಕೆಳ ನೀಲವ, ಎಲ್ಲವ ಕೆಳ ಎಂಕವ, ಸಂಗವ ಕೆಳ ಗಂಗವ್ವ, ಮದುವೆ ಒಂದಾಗತೈತಿ, ಓಹೋ ಮದುವೆ ಒಂದಾಗತೈತಿ. आपका लड़के लोग कितना कमा लेते हैं एक महीने में रैपिडो से? 40? वाह, बढ़िया है सर. 40,000 बोले तो कितने घंटे तक काम करते हैं? कितने घंटे तक काम करते हैं आपके लड़के वहाँ पर? दिन भर करता है. हाँ हाँ. और जैसा 8 घंटा ड्यूटी करता है, मॉर्निंग 6 o'clock ओके. निकलता है. हाँ हाँ, हो गया सर. ಓಕೆ, ಥ್ಯಾಂಕ್ ಯು. ಹಾಂ, ನಂದು ಫಸ್ಟ್ ರೈಡ್ ಮುಗೀತು. ಫಸ್ಟ್ ರೈಡ್ ಮುಗಿದ ಮೇಲೆ ನೀವು ಟೋಟಲ್ ನೋಡ್ಬೋದು ನಂದು ಅರ್ನಿಂಗ್ ಬಂದು ಕಂಪ್ಲೀಟೆಡ್, 1 ಆರ್ಡರ್ ಕಂಪ್ಲೀಟೆಡ್. ಈಗ ಆಫ್ಲೈನ್ ಇಟ್ಟೇನಿ. ಸೊ 73 ರೂಪಾಯಿ ಲಾಸ್ಟ್ನ ಅರ್ನ್ ಮಾಡಿರೋದು. ಲೆಟ್ಸ್ ಸ್ಟಾರ್ಟ್ ದ ಸೆಕೆಂಡ್ ರೈಡ್. ಸೊ ಸೆಕೆಂಡ್ ಸಿಕ್ಕೈತಿ, ಇಲ್ಲೇ ಮಾರುತಿ ನಗರ ಒಳಗೈತಿ. ಹೊಂಟೇನಿ, ಪಿಕಪ್ ಮಾಡ್ಕೊಂಬಂದು ನೋಡೋಣ ಎಷ್ಟು ಆಕೈತೆ ಅಂತ ಹೇಳಿ. ಸೆಕೆಂಡ್ ಪಿಕಪ್ ತೊಗೊಂಡೇನಿ. ಸೆಕೆಂಡ್ ಪಿಕಪ್ ತೊಗೊಂಡು ಹೊಂಟೇನಿ. ಈಗ ಸೆಕೆಂಡ್ ಪಿಕಪ್ ಸ್ವಲ್ಪ ಲಘು ಸಿಕ್ತು. ಫಸ್ಟ್ ಪಿಕಪ್ 15 ನಿಮಿಷ ಆಗಿತ್ತು ಆಲ್ಮೋಸ್ಟ್ ಆಲ್. ಲೆಟ್ ಮೀ ರೀಚ್ ದ ಡೆಸ್ಟಿನೇಷನ್. ಸಿಕ್ಕಾಪಟ್ಟೆ ರಶ್ ಇರೋ ಏರಿಯಾ. ನಾ ಸ್ಟಾರ್ಟ್ ಮಾಡಿದ್ದು 11:45. ಫಸ್ಟ್ ರೈಡ್ ಭಾಳ ಲೇಟಾಗಿ ಸಿಕ್ತು. ಸೆಕೆಂಡ್ ರೈಡು ಇಮಿಡಿಯೇಟಾಗಿ ಸಿಕ್ತರು. ಸ್ವಲ್ಪ ನಾ ಟ್ರಾವೆಲ್ ಮಾಡಿದೆ, ನಂದು ಬ್ಯಾಗ್ ಸ್ವಲ್ಪ ಕಟ್ಟಾಗಿತ್ತು. ಹೊಸ ಬ್ಯಾಗ್ ತೊಗೊಂಡು ಹೆಲ್ಮೆಟ್ ಅದ್ರೊಳಗೆ ಹಾಕ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ಅಪ್ರಾಕ್ಸಿಮೇಟ್ಲಿ ಈಗ ಹೇಳ್ಬೇಕಂದ್ರೆ ಒಂದೂವರೆ ತಾಸು ಒಳಗೆ ನಾ ಅರ್ನ್ ಮಾಡಿದ್ದು 127 ರೂಪೀಸ್.
ಥರ್ಡ್ ಪಿಕಪ್ ತೊಗೊಂಡೇನಿ 2.7 ಕಿಲೋಮೀಟರ್ಸ್ ಅಷ್ಟೇ ಐತಿ. ಮೂರನೇ ರೈಡು ಮುಗಿಸ್ಕೊಂಡು ಬಂದೆ. ಟೋಟಲ್ಲು ಫಸ್ಟ್ ರೈಡ್ ಒಳಗೆ 73, ಸೆಕೆಂಡ್ ರೈಡ್ ಒಳಗೆ 55, ಆಮೇಲೆ ಲಾಸ್ಟ್ ರೈಡ್ ಒಳಗೆ 40 ರೂಪಾಯಿ ಆಯಿತು. ಸೊ 167 ರೂಪಾಯಿನ ಈಗ ನಾನು ಗಳಿಸಿದ್ದೇನೆ. ಎಷ್ಟು ಗಂಟೆ ಅಪ್ಪ, ಇಲ್ಲೇ ಯಾವುದಾದ್ರೂ ಆಟೋ ಸ್ಟ್ಯಾಂಡ್ ಅಂತಲ್ಲಿ ಯಾರು ಹತ್ತಿಸ್ಕೋಬೇಕಂದ್ರೆ ಪುಂಗಿ ಟೈಟ್ ಆಗ್ಬಿಡ್ತೈತಿ. ಯಾರ ಹಿಂಗೆ ಆಗಲ್ಲ, ಒಬ್ಬ ಆಟೋ ಡ್ರೈವರ್ನ ಹತ್ತಿಸ್ಕೊಳ್ಬೇಕಾರೆ ಹಿಂಗೆ ನೋಡಿದ ಏನು ನನ್ನೇನು ಅಟ್ಯಾಕ್ ಮಾಡ್ತೇನೆ ಅಂದ್ಕೊಂಡೆ. ಬಟ್ ಇವಾಗಂದ್ರೂ ಇದು ಬೈಕ್ ಟ್ಯಾಕ್ಸಿನೂ ಗೋರ್ಮೆಂಟ್ದವ್ರೆ ಹೇಳ್ಬಿಟ್ರೆ ಇದು ಲೀಗಲ್ಲು ನೀವು ಮಾಡ್ಕೋಬೋದು ಅಂತ ಹೇಳ್ಯಾರ. ಆದರೂ ಪಾಪ ಆಟೋ ಡ್ರೈವರ್ಸ್ಗೆ ಸ್ವಲ್ಪ ಹೊಡೆತು ಬೋದೈತಿ ಇದರಿಂದ. ಇನ್ನೊಂದು ಡ್ಯೂಟಿ ಸಿಕ್ಕೈತಿ ಹೊಸೂರು ರೋಡ್ ಆಡುಗೋಡಿ ಅಲ್ಲೇ. ಹೊಂಟೇನೀಗ ಪಿಕಪ್ ಮಾಡೋಕ್ಕೆ ಕಸ್ಟಮರ್ಗೆ. ಜಾಸ್ತಿ ಲಾಂಗ್ ಯಾವೂ ತೊಗೊಳತ್ತಿಲ್ಲ, ಶಾರ್ಟ್ ಪ್ರಿಫರ್ ಮಾಡತ್ತೀನಿ. ಲಾಂಗ್ ಯಾವೂ ತೊಗೊಳತ್ತಿಲ್ಲ, ಯಾಕೆ ಇಲ್ಲೇ ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಒಳಗಿರೋವಂತನ ಚೆಕ್ ಮಾಡತ್ತೀನಿ. ದೊಡ್ಡ ಲಾಂಗ್ ರೂಟ್ ಯಾವೂ ಬೇಡ, ಶಾರ್ಟ್ ತೊಗೊಂಡ್ರೆ ಎಷ್ಟೆಷ್ಟು ಆಕೈತಂದು ಚೆಕ್ ಮಾಡತ್ತೀನಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್ 4th ರೈಡ್ ಆಲ್ಸೋ. ಇವಾಗ ನಾವು ಮುಂದೆ ಬೇರೆ ಏರಿಯಾ ಕಡೆ ಹೊಂಟೇವಿ. ಓ ಮೈ ಗಾಡ್, ಯಶವಂತಪುರವರೆಗೂ ಹೋಗೋಕ್ಕಾಗಲ್ಲ ಗುರುವೆ, ಅಷ್ಟೆಲ್ಲ ದೂರ ಇಲ್ಲ. 4-5 ಕಿಲೋಮೀಟ್ರ್ ಒಳಗಡೆ ಯಾವ ಇದ್ರೆ ಕೊಡ್ರಿ, ಹೋಗ್ತೇವೆ ನಾವು. ನಡ್ರಿ ಹೊಡ್ರಿ ಗಾಡಿ, ಹೊಡ್ರಪ್ಪ ಹೊಡ್ರಿ. ಇನ್ನೊಂದು ರೈಡ್ ಸಿಕ್ಕೈತಿ, ಪಿಕಪ್ ಮಾಡಕ್ಕೆ ಹೊಂಟೇನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ನಡ್ರಿ. ಓಕೆ, ಆರ್ಡ್ರ್ ಕ್ಯಾನ್ಸಲ್ ಆಯ್ತು. ಆಲ್ಮೋಸ್ಟ್ ಆಲ್ ಬಹು ಅಂತ ಹೊಂಟಬಿಟ್ಟಿದ್ದೆ. ಇರಲಿ, ಯಾವ ಇವೆಲ್ಲ ಇದನ್ನ ಮೇಕ್ಸ್ ನೋ ಸೆನ್ಸ್. ಸೊ ಜೆ ಪಿ ನಗರ ಡ್ರಾಪನ್ನು ಎಂಡ್ ಮಾಡಕ್ಕೆ ಬಂದ್ವಿ. ಈಗ ಇಲ್ಲೇ 100 ಮೀಟ್ರ್ ಆಗೈತಿ. ಅಪಾರ್ಟ್ಮೆಂಟಾ? ಸೊ 40 ರೂಪೀಸ್. ಸ್ಕ್ಯಾನ್ ಉತ್ತರ ಕರ್ನಾಟಕ ನಿಮ್ಮದು? ಯಾವ ಸರ್ ನೀವು? ನಂದು ಹುಬ್ಳಿ. ನಮ್ಮ ಉತ್ತರ ಕರ್ನಾಟಕದವ್ರನ್ನ ಡ್ರಾಪ್ ಮಾಡಿ ಬಂದೆ. 5 ರೈಡ್ ಕಂಪ್ಲೀಟ್ ಮಾಡ್ಕೊಂಬಂದೆ. ಆಲ್ರೆಡಿ ನಾ ಇನ್ ಬಿಟ್ವೀನ್ ವಿಡಿಯೋದಾಗ ತೋರಿಸಿದೆ ನಮಗೆ ಎಷ್ಟೆಷ್ಟು ನಾನು ಒಂದೊಂದು ರೈಡಿಂದ ಎಷ್ಟೆಷ್ಟು ಅರ್ನ್ ಮಾಡಿದೆ ಅಂಥೇಳಿ. ಸೊ ಇವಾಗ ಹೇಳ್ತೀನಿ ಟೋಟಲ್ ರೈಡ್ 5 ರೈಡಿಂದ ಎಷ್ಟು ಗಳಿಸಿದೆ ಅಂಥೇಳಿ. ನಾನು ಇವತ್ತು 5 ರೈಡ್ ತೊಗೊಂಡು 249 ರೂಪಾಯಿ ಗಳಿಸಿದೆ. ಸೊ 249 ರೂಪಾಯಿ ಭಾಳ ಕಡಿಮೆನೇ ಅನಿಸ್ಬೋದು. ಬಟ್ ನಾ ಯಾಕಂದ್ರೆ ವೆರಿ ಶಾರ್ಟ್ ಡಿಸ್ಟೆನ್ಸನ್ನ ಚೂಸ್ ಮಾಡ್ಕೊಂಡೆ, ಅದು ಲಾಂಗ್ ಡಿಸ್ಟೆನ್ಸ್ನ ಚೂಸ್ ಮಾಡ್ಕೊಳ್ಳಿಲ್ಲ. ಅದಕ್ಕಂದಲ್ಲಿ ಅದು ಕಡಿಮೆ ಅನ್ನಿಸ್ಬೋದು. ಬಟ್ ನನ್ನ ಅಭಿಪ್ರಾಯ ಏನಂದರೆ, ಯಾರಾದರೂ ಇದನ್ನು ಫುಲ್ ಟೈಮ್ ತೊಗೊತಾರಂದ್ರೂ ಅಡ್ಡಿ ಇಲ್ಲ, ತೊಗೋಬೋದು. ಅಥವಾ ಪಾರ್ಟ್ ಟೈಮ್ ಆಗಿ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊತಾರಂದ್ರೂ ಅಡ್ಡಿ ಇಲ್ಲ, ಅದನ್ನೂ ಮಾಡ್ಬೋದು. ಓವರಾಲ್ ಇಟ್ಸ್ ಅ ಗುಡ್ ಸೋರ್ಸ್ ಆಫ್ ಇನ್ಕಮ್ಗೆ. ಯಾರಿಗೂ ಏನು ಕೆಲಸ ಇದ್ದಿದ್ದಿಲ್ಲ ಅಥವಾ ಅವ್ರು ಏನಾದರೂ ಈಗ ಇದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ 110% ನೀವು ಟ್ರೈ ಮಾಡ್ಬೋದು. ಇಟ್ಸ್ ಅ ವೆರಿ ಗುಡ್ ರಿಸೋರ್ಸ್. ಇದೆಲ್ಲ ಅಡ್ವಾಂಟೇಜ್ ಆಗಿತ್ತು. ಡಿಸ್ಅಡ್ವಾಂಟೇಜ್ ಅಂದರೆ ಸ್ವಲ್ಪ ಟಯರ್ಡ್ ಫೀಲ್ ಭಾಳ ಆಕೈತಿ. ನನಗಂತೂ ಆಯ್ತು, ಯಾಕಂದ್ರೆ ಹತ್ತಿಸ್ಕೊಂಡು ಅವ್ರು ಹುಡ್ಕೊಂತ ಹೋಗಿ ಅನ್ಮತ್ರ ಅವ್ರು ಹತ್ತಿಸ್ಕೊಂಡು ಡೆಸ್ಟಿನೇಷನ್ ಡ್ರಾಪ್ ಮಾಡಿ ರೊಕ್ಕ ಕಲೆಕ್ಟ್ ಮಾಡಿ ಎಲ್ಲ ಮಾಡೋದು ಸ್ವಲ್ಪ ಟಯರ್ಡ್ ಅನ್ನಿಸ್ತು. ಇನಿಷಿಯಲಿ ಅನ್ನಿಸ್ಬೋದು, ಹೋಗ್ತಾ ಮೇ ಬಿ ಅದಕ್ಕೆ ಯೂಸ್ ಟು ಆಗಿಬಿಡ್ಬೋದು ನಾವು. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರು ಮಾಡಿರಿ. ಇದೇ ರೀತಿನ ಮತ್ತೇನಾದರೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಥವಾ ಇನ್ನೊಂದು ರೈಡ್ ಟ್ರೈ ಮಾಡ್ಬೇಕಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಇದು ಶಾರ್ಟ್ ಡಿಸ್ಟೆನ್ಸ್ ಒಳಗೆ ಟ್ರಾವೆಲ್ ಮಾಡಿದ್ದಾಯ್ತು. ಮುಂದೊಂದು ಇನ್ನೊಂದು ವಿಡಿಯೋ ತೊಂಬರೋಣ, ಸ್ವಲ್ಪ ಲಾಂಗ್ ರೈಡ್ ಟ್ರೈ ಮಾಡೋಣ ಅಂತ. ಸೊ ಇಷ್ಟು ಹೇಳಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಟೇಕ್ ಕೇರ್ ಗೈಸ್, ಬಾಯ್.